ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಾವು ಸಹಾಯ ಮಾಡ್ತಿದ್ದೀರಿ, ನನ್ನ ಧ್ವನಿಯನ್ನು ಉಳಿಸ್ತಿದ್ದೀರಿ. ತಮಗೆಲ್ಲ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಒಂದು ಬೆಂಬಲ ಹೀಗೆ ಮುಂದುವರಿಯಲಿ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ, ಕಾಂಗ್ರೆಸ್ ಜಯಬೇರಿ ಹೊಡೆದಿದೆ. ಈ ಜಯಬೇರಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಕಾಂಗ್ರೆಸ್ ನಾಯಕತ್ವಕ್ಕೆ ಅಹಂಕಾರವನ್ನು ತರಬಹುದು. ಹಾಗೆ ಅಹಂಕಾರವನ್ನು ತಂದರೆ ಅದು ಆತ್ಮಹತ್ಯಾತ್ಮಕವಾದುದು. ಕಾಂಗ್ರೆಸ್ ಪಕ್ಷ ತಾನೇ ಆತ್ಮಹತ್ಯೆಯನ್ನು ಮಾಡಿಕೊಂಡಂತೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ರೀತಿಯ ಅಭೂತಪೂರ್ವ ಜಯವನ್ನು ಪಡೆಯುವುದಕ್ಕೆ ಕಾರಣ ರಾಜ್ಯದಲ್ಲಿದ್ದ BJP ಸರ್ಕಾರ ಏನಿದೆ ಅದರ ಬಗ್ಗೆ ಜನರಿಗಿದ್ದ ಸಿಟ್ಟು, ತಿರಸ್ಕಾರ. BJP ಸರ್ಕಾರ ಒಂದೆಡೆ ಅವರು ಮಾಡುತ್ತಿದ್ದ ಕೋಮು ರಾಜಕಾರಣ, ಜನರ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡದೇನೆ ಧರ್ಮದ ಬಗ್ಗೆ, ಆಹಾರದ ಬಗ್ಗೆ, ಬಟ್ಟೆಯ ಬಗ್ಗೆ ಇಂತಹ ವಿಚಾರವನ್ನು ತೆಗೆದುಕೊಂಡು ಬೆಂಕಿ ಹಚ್ಚುವ ಕೆಲಸವನ್ನು BJP ಸರ್ಕಾರ ಮಾಡ್ತು. ಅಂಥ ಎಲಿಮೆಂಟ್ಗಳು ರಾಜ್ಯಾದ್ಯಂತ ಏನು ವಿಜೃಂಭಿಸ್ತಾ ಇದ್ವು. ಜನರಿಗೆ ಬೇಸರ ಆಗಿತ್ತು. ಯಾಕೆಂದರೆ ಭಾರತದ ಜನ, ಕರ್ನಾಟಕದ ಜನ ಮೂಲಭೂತವಾಗಿ ಅವರು ಸೆಕ್ಯುಲರ್. ಸೊ ಅವರಿಗೆ ಸಿಟ್ಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಜನರ ಸಮಸ್ಯೆಗೆ ಲಕ್ಷ್ಯ ಕೊಡ್ತಾ ಇರಲಿಲ್ಲ. ಅದರ ಜೊತೆಗೆ ಭ್ರಷ್ಟಾಚಾರ ಎಲ್ಲೆಡೆ ತಾಂಡವವಾಡ್ತಾ ಇತ್ತು. 40% ಏನಿದೆ ಕಮಿಷನ್ ವಿಚಾರ ರಸ್ತೆಗೆ ಬಂದು ಬಿದ್ದಿತ್ತು. ಅದರ ಜೊತೆಗೆ ಯಾರು ಏನನ್ನೂ ಮುಚ್ಚಿಕೊಂಡು ಬಂದರೂ ಕೂಡ ಈ ಸಮಸ್ಯೆಗಳಿಂದ ಯಾರು ಬಳಲ್ತಿರ್ತಾರೆ ಅವ್ರಿಗೆ ಸತ್ಯ ಗೊತ್ತಾಗುತ್ತೆ. ನಾವು 40% ಕಮಿಷನ್ ಇಲ್ಲ ಅಂತ ಇವರು ವಾದ ಮಾಡ್ಬೋದು, ಆದರೆ ಬಹುತೇಕ ಗುತ್ತಿಗೆದಾರರಿಗೆ ಗೊತ್ತಿತ್ತು. ಅವ್ರ ಮೂಲಕ ಅವ್ರ ಕುಟುಂಬದವರಿಗೆ, ಅವ್ರ ಸ್ನೇಹಿತರಿಗೆ ಎಲ್ಲರಿಗೆ ಸ್ಪ್ರೆಡ್ ಆಯಿತು. ಸತ್ಯವನ್ನು ಯಾವತ್ತೂ ಕೂಡ ಮರೆಮಾಚೋದಕ್ಕೆ ಸಾಧ್ಯ ಇರಲ್ಲ. ಸೊ ಈ ಕಾರಣಕ್ಕಾಗಿ ಜನ ಒಂದು ತೀರ್ಮಾನಕ್ಕೆ ಬಂದಿದ್ದರು, ಈ ಸರ್ಕಾರವನ್ನು, ಈ ಪಕ್ಷವನ್ನು ಕಿತ್ತೊಗೆಯಬೇಕು ಅಂತ. ಅವರ ಮುಂದೆ ಆಗಿದ್ದ ಎಲ್ಟರ್ನೇಟಿವ್ ಜನರ ಕಾಂಗ್ರೆಸ್ ಆಗಿತ್ತು. JDS ರಾಜ್ಯಾದ್ಯಂತ ಇರಲೂ ಇಲ್ಲ. ಅವರ ನಿಲುಮೆಗಳು ಗಟ್ಟಿತನ ಇರಲಿಲ್ಲ. ಸೊ ಕೌಟುಂಬಿಕ ರಾಜಕಾರಣದ ಆರೋಪ ಇತ್ತು. ಪಕ್ಷ ಶಿಥಿಲಗೊಂಡಿತ್ತು. ಪಕ್ಷದಲ್ಲಿ ನಾಯಕರೇ ಇರಲಿಲ್ಲ. ಇಡೀ ಕುಟುಂಬದಲ್ಲಿ ಯಾರಿಗೆ ಯಾರು ಟಿಕೆಟ್ ಕೊಡಿ ಇಂಥ ನಡೀತಾ ಇತ್ತು. ಜನ JDS ಅನ್ನು ಕೂಡ ತಿರಸ್ಕಾರ ಮಾಡಿದರು. ಸೊ ಆಗ ಉಳಿದಿದ್ದು ಕಾಂಗ್ರೆಸ್ ಮಾತ್ರ, ಬೇರೆ ಪಕ್ಷವೇ ಇರಲಿಲ್ಲ. ಅದರ ಜೊತೆಗೆ ಗ್ಯಾರಂಟಿಗಳು ಸ್ವಲ್ಪ ಪರಿಣಾಮ ಬೀರ್ತು. ಅದರ ಜೊತೆಗೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಕೂಡ ಪರಿಣಾಮ ಬೀರ್ತು. ಒಟ್ಟಾರೆಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅದರ ಜೊತೆಗೆ ಕರ್ನಾಟಕದ ಕೆಲವೆಡೆ ಸಿದ್ದರಾಮಯ್ಯನವರ ಪ್ರಭಾವನೂ ಇತ್ತು, ಕೆಲವು ಕಡೆ DK ಶಿವಕುಮಾರ್ ಅವರ ಪ್ರಭಾವನ ಇತ್ತು, ಸಂಘಟನೆ ಇತ್ತು. ಎಲ್ಲ ಸೇರಿ ಅಭೂತಪೂರ್ವ ವಿಜಯವನ್ನು ಕಾಂಗ್ರೆಸ್ ಪಡೆಯಿತು. ಅನುಮಾನ ಬೇಕಾಗಿಲ್ಲ. ಅದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ಹೆಚ್ಚಿಸ್ತು, ಸಿದ್ದರಾಮಯ್ಯನವರ ಜವಾಬ್ದಾರಿಯನ್ನು ಹೆಚ್ಚಿಸ್ತು, DK ಶಿವಕುಮಾರ್ ಅವರ ಜವಾಬ್ದಾರಿಯನ್ನು ಹೆಚ್ಚಿಸ್ತು, ಎಲ್ಲ ನಾಯಕರ ಜವಾಬ್ದಾರಿಯನ್ನು ಹೆಚ್ಚಿಸ್ತು. ಸರ್ಕಾರದ ಪ್ರಾರಂಭದಲ್ಲಿ ಜವಾಬ್ದಾರಿಗೆ ತಕ್ಕಂತೆ ಸರ್ಕಾರ ನಡೆದುಕೊಂಡು ಬರ್ತಾ ಇದೆ, ನನಗೆ ಅನುಮಾನ ಇಲ್ಲ. ಬಹುತೇಕ ಗ್ಯಾರಂಟಿಗಳನ್ನು ಕೂಡ ಅವರು ಅನುಷ್ಠಾನಗೊಳಿಸ್ತಿದ್ದಾರೆ. ಅದರ ಜೊತೆಗೆ ಬಡವರಿಗೆ ಸ್ಪಂದಿಸ್ತಾ ಇದೆ ಸರ್ಕಾರ, ಅನುಮಾನ ಬೇಕಾಗಿಲ್ಲ. ಸೊ ಸರಿಯಾದ ದಾರಿಯಲ್ಲಿ ಸರ್ಕಾರ ಸಾಗುತ್ತಿದೆ ಎಂದುಕೊಳ್ಳುವಾಗಲೇ ಪ್ರಾಬ್ಲಮ್ ಶುರುವಾಗಿದ್ದು ಆಂತರಿಕ ಭಿನ್ನಾಭಿಪ್ರಾಯಗಳ ಮೂಲಕ. ಅದನ್ನೇ ನಾನು ಆತ್ಮಹತ್ಯಾತ್ಮಕವಾದುದು ಅಂತ ಕರಿತೀನಿ. ಸೊ ಈಗ ಒಂದು ಹರಿಪ್ರಸಾದ್ ಅವರು, ನಾನು ಅವರನ್ನು 2.5 ದಶಕದಿಂದ ನೋಡ್ತಾ ಇದ್ದೀನಿ. ಅವರು ಕಾಂಗ್ರೆಸ್ ಪಕ್ಷದ ಒಳಗಡೆ ಸಿದ್ದರಾಮಯ್ಯನವರ ವಿರೋಧಿಯಾಗಿ ಹೊರ ಕಾಣ್ತಿದ್ದಾರೆ. ಆಡಳಿತ ಪಕ್ಷದ ಒಳಗಡೆ ಒಂದು ವಿರೋಧ ಪಕ್ಷ ಹುಟ್ಟಿಕೊಂಡಿದೆ. ಅದರಲ್ಲಿ ಕೆಲವರು ಮೌನವಾಗಿದ್ದಾರೆ. ಹರಿಪ್ರಸಾದ್ ಬಹಿರಂಗವಾಗಿ ಸಿದ್ದರಾಮಯ್ಯನವರನ್ನು ಟೀಕಿಸ್ತಿದ್ದಾರೆ.
ಹೀಗೆ ಟೀಕೆ ಮಾಡುವ ಹಲವು ಸಂದರ್ಭದಲ್ಲಿ ಅವರು ಲಕ್ಷ್ಮಣ ರೇಖೆಯನ್ನು ದಾಟಿದ್ದಾರೆ ಅನ್ನೋದು ನನಗೆ ಅನುಮಾನ ಇಲ್ಲ. ಹಿ ಶುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್. ವೈಯಕ್ತಿಕ ವಿಚಾರವನ್ನು ಮಾತನಾಡೋದು, ಒಳಗಡೆ ಕಾಕಿ ಚಡ್ಡಿ ಅನ್ನುವುದು, ಇಂಥ ಮಾತುಗಳನ್ನು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಹರಿಪ್ರಸಾದ್ ಆಡಬಾರ್ದಾಗಿತ್ತು. ಹಾಗೆ ನೋಡಿದರೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು, ಪಕ್ಷನಿಷ್ಠರು, ನೆಹರು ಕುಟುಂಬದ ನಿಷ್ಠರು, ಅನುಮಾನ ಬೇಕಾಗಿಲ್ಲ. ಪಕ್ಷಕ್ಕಾಗಿ ದುಡಿದವರು, ಎಂದೂ ಕೂಡ ಅಧಿಕಾರದ ಬೆನ್ನು ಹತ್ತಿ ಹೋದವರಲ್ಲ ಹರಿಪ್ರಸಾದ್. ಪಕ್ಷ ಯಾವ ಕೆಲಸವನ್ನು ನೀಡುತ್ತೆ, ಯಾವ ಜವಾಬ್ದಾರಿ ನೀಡುತ್ತೆ, ಅದನ್ನು ತುಂಬ ನಿಷ್ಠೆಯಿಂದ ಮಾಡಿದರು. ಆದರೆ ಅವರನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡುವ ತೀರ್ಮಾನವನ್ನು ಈ ನೆಹರು ಕುಟುಂಬ ಯಾಕೆ ಕೈಗೂಡಿತು? ಸೋನಿಯಾ ಗಾಂಧಿಯವರು ಯಾಕೆ ತೀರ್ಮಾನವನ್ನು ತೆಗೆದುಕೊಂಡರು? ದಟ್ಸ್ ದ ಫಸ್ಟ್ ಕ್ವೆಶ್ಚನ್. ಅವರನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡಿ MLC ಮಾಡಲಾಯಿತು. ಅವರು ನೆಹರು ಕುಟುಂಬದ ಆಶೀರ್ವಾದವನ್ನು ಕಳೆದುಕೊಂಡ್ರೆ, ಕಾಂಗ್ರೆಸ್ ವರಿಷ್ಠ ಮಂಡಳಿಯಲ್ಲಿರುವ ಭಿನ್ನಾಭಿಪ್ರಾಯಗಳು ಇದಕ್ಕೆ ಕಾರಣ ಆಗಿವೆ. ಹೀಗೆ ಹಲವು ಪ್ರಶ್ನೆಗಳಿವೆ. ಅವರನ್ನು ಶಿಫ್ಟ್ ಮಾಡಲಾಯಿತು, ಅವರನ್ನು ರಿಹ್ಯಾಬಿಲಿಟೇಟ್ ಮಾಡಲಾಯಿತು, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಯಿತು, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿ ಮಾಡಲಾಯಿತು. BJPಯನ್ನು ವಿರೋಧಿಸುವುದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಹೋರಾಟ ನಡೆಸಿದವರು ಹರಿಪ್ರಸಾದ್ ಅವರು. ಅದಕ್ಕೂ ಅನುಮಾನ ಬೇಕಾಗಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ಈಗಲೂ ಅವರ ಸೈದ್ಧಾಂತಿಕ ನಿಷ್ಠೆಯನ್ನು ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಸಂಪುಟ ರಚನೆಯ ಸಂದರ್ಭದಲ್ಲಿ ಅವರು ಹೊರಗುಳಿದರು, ಹೊರಗೆ ಉಳಿಸಲಾಯಿತು. ಹೀಗೆ ಅವರು ಹೊರಗೆ ಇರುವುದಕ್ಕೆ ಕಾರಣ ಯಾರು? ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ನಡುವಿನ ಸಂಬಂಧ ಏನಿದೆ, ಆ ಸಂಬಂಧ ಚೆನ್ನಾಗಿಲ್ಲ, ಅನುಮಾನ ಬೇಕಾಗಿಲ್ಲ. ಅದಕ್ಕೆ ಕಾರಣಗಳೇನು? ಯಾಕೆ ಅವರಿಬ್ಬರ ನಡುವೆ ಈ ಸಿಟ್ಟು, ಈ ದ್ವೇಷ ಗೊತ್ತಿಲ್ಲ. ಆದರೆ ಈ ಸಿಟ್ಟು ದ್ವೇಷಗಳ ರಾಜಕಾರಣದ ನಡುವೆ ಹರಿಪ್ರಸಾದ್ ಮಂತ್ರಿ ಆಗಬೇಕಾಗಿತ್ತು. ಜಾತಿಯ ಕೋಟ ನೋಡದೇ ಪಕ್ಷದ ಹಿರಿಯ ನಾಯಕರು ಅವರಿಗೊಂದು ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಜಗಳಗಳು ಏನೇ ಇರಲಿ, ಯಾಕೆಂದರೆ ನೀವು ಎಂತೆಂಥವರಿಗೂ ನೀವು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನಾನು ಅದು ಲಿಸ್ಟ್ ಮಾಡೋದಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರು ತಮ್ಮ ಹತ್ತಿರ ಇರುವವರಿಗೆಲ್ಲ ಮಂತ್ರಿ ಸ್ಥಾನವನ್ನು ಕೊಡಿಸಿದ್ದಾರೆ. ಅದರಲ್ಲಿ ಎಷ್ಟು ಜನ ಯೋಗ್ಯರಿದ್ದಾರೆ, ಎಷ್ಟು ಜನ ಅಯೋಗ್ಯರಿದ್ದಾರೆ, ಎಷ್ಟು ಜನರು ಏನು, ಆ ಬಗ್ಗೆ ನಾನೀಗ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಇಂಥ ಸ್ಥಿತಿಯಲ್ಲಿ ಹರಿಪ್ರಸಾದ್ ಅವರಿಗೆ ಬೆಂಬಲಿಸಬೇಕಾಗಿತ್ತು ವೈಯಕ್ತಿಕ ರಾಜಕಾರಣವನ್ನು ಬಿಟ್ಟು. ದಿಸ್ ಒನ್ ಪಾರ್ಟ್. ಎರಡನೇ, ಯಾವಾಗ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ವೋ ಹರಿಪ್ರಸಾದ್ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡುವುದಕ್ಕೆ ಹೋಗಬಾರ್ದಾಗಿತ್ತು. ಅದು ಈಡಿಗರ ಸಮಾವೇಶ ಇರಲಿ, ಇನ್ನೇಲಿ ಇರಲಿ. ಈಗಲೂ ಕೂಡ ಅವರು ನೇರವಾಗಿ ದೆಹಲಿಗೆ ಹೋಗಬಲ್ಲವರು, ಸೋನಿಯಾ ಗಾಂಧಿಯವರನ್ನ ಭೇಟಿ ಮಾಡಬಲ್ಲರು, ರಾಹುಲ್ ಭೇಟಿ, ಅವರೆದುರು ತಮ್ಮ ಅಹವಾಲನ್ನು ಅವರು ಇಡಬೇಕಾಗಿತ್ತು. ಅವರು ಅಹವಾಲನ್ನು ಇಟ್ಟಿದ್ದಾರೆಯೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಅಹವಾಲನ್ನು ಇಟ್ಟು ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆ ನೀಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಇಲ್ಲವಾ, ಆ ಅನುಮಾನ ಮೂಡುತ್ತೆ. ಆ ಕಾರಣಕ್ಕಾಗಿ ಬೀದಿಯಲ್ಲಿ ಇಳಿಯುವ ತೀರ್ಮಾನವನ್ನು ಹರಿಪ್ರಸಾದ್ ತೆಗೆದುಕೊಂಡ್ರ. ಯಾಕೆಂದರೆ ಅವರಿಗೆ ಪಕ್ಷಾಂತರ ಮಾಡುವ ಸಾಧ್ಯತೆಯೂ ಇಲ್ಲ, ಅದು ಆ ಸಾಧ್ಯನೂ ಇಲ್ಲ. ಅವರ ಸೈದ್ಧಾಂತಿಕ ನಿಲುವು ಬದಲಿಸ್ತಾರೆ ಅಂತ ನನಗನ್ಸಲ್ಲ. ಅವರು BJP JDSಗೆಲ್ಲ ಹೋಗೋ ಸಿಚುವೇಶನ್ನಲ್ಲೂ ಇಲ್ಲ. ಆ ರೀತಿ ರಾಜಕಾರಣವನ್ನು ಅವರು ಮಾಡಿದವರು ಅಲ್ಲ, ಮಾಡಲ್ಲ ಅನ್ನೋದು ನನ್ನ ವಿಶ್ವಾಸ. ಬೇರೆ ದಾರಿ ಇಲ್ಲದೆ ಅವರು ಬೀದಿಗೆ ಇಳಿದ್ರ? ಕಾಂಗ್ರೆಸ್ ವರಿಷ್ಠರು ಅವರಿಗೆ ಬೆಂಬಲ ನೀಡಿಲ್ವಾ? ಅಂದರೆ ಕಾಂಗ್ರೆಸ್ ನೆಹರು ಕುಟುಂಬ ಮತ್ತು ಆ ಒಂದು ಕೋಟ್ರಿ ಅಂತ ಮೊದಲು ಹೇಳ್ತಾರೆ, ಅದರಿಂದ ಹೊರಗೆ ಹೋದ ಮೇಲೆ ಸನ್ಮಾನ್ಯ ಹರಿಪ್ರಸಾದ್ ಅದರಿಂದ ದೂರ ಆದ್ರ. ಇದೇ ನಿಜ ಅಂತ ಅನಿಸುತ್ತೆ. ಯಾಕೆಂದರೆ ಹರಿಪ್ರಸಾದ್ ಅವರನ್ನು ಮಂತ್ರಿ ಮಾಡುವುದಿದ್ದರೆ ಸೋನಿಯಾ ಗಾಂಧಿಗೋ ರಾಹುಲ್ ಗಾಂಧಿಗೋ ದೊಡ್ಡ ವಿಚಾರ ಆಗಿರಲಿಲ್ಲ. ಒಂದು ಸೂಚನೆಯನ್ನು ನೀಡಿಬಿಟ್ಟು ಇಲ್ಲಪ್ಪ ಇವರು ಇರಲೇಬೇಕು ಅಂತ ಹೇಳ್ಬೋದಾಗಿತ್ತು. ಆ ಫ್ರಸ್ಟ್ರೇಷನ್ನು ಹರಿಪ್ರಸಾದ್ ಅವರಿಗೆ ಇದ್ದಿರ್ಬೋದು. ಯಾಕೆಂದರೆ ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿದವರು, ಹಲವು ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿದವರು. ಆ ಕಾರಣಕ್ಕೆ ಒಂದು ಸಭೆಯಲ್ಲಿ ಹೇಳಿದ್ದು, ನಾನು ಹಾಳಾಗಿ ಎಷ್ಟೋ ಜನ ಮುಖ್ಯಮಂತ್ರಿಗಳನ್ನು ಮಾಡಿದ್ದೇನೆ ಅಂತ. ಅದು ಪೂರ್ಣ ಸುಳ್ಳಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಉಸ್ತುವಾರಿಯಾದಾಗ
ರಾಜ್ಯಗಳ ಮುಖ್ಯಮಂತ್ರಿಯ ಆಯ್ಕೆಯಲ್ಲೂ ಕೂಡ ಅವರು ಪಾತ್ರ ವಹಿಸಿದರು. ಸೊ ಅದರಿಂದ ಇಂಥ ನಾಯಕರನ್ನ ಅವ್ರನ್ನ ಸಂಪೂರ್ಣವಾಗಿ ಒಂದು ಜಾತಿಗೆ ಸೀಮಿತಗೊಳಿಸುವುದು ಸರಿಯಾದ ಮಾರ್ಗ ಅಲ್ಲ. ಈ ಡಿಗ್ರಿ ಕೋಟ ಮುಗಿದೋಗಿದೆ, ಆದ್ದರಿಂದ ಹರಿಪ್ರಸಾದ್ ಅವರು ದೂರ ಇರ್ತೀನಿ, ಎಲ್ಲವೂ ಕೋಟಾದ ಮೂಲಕ ಮಾಡೋಕ್ಕಾಗಲ್ಲ. ಅದನ್ನು ಮೀರಿ ಕೂಡ ಮಾಡಬೇಕಾಗತ್ತೆ. ಹರಿಪ್ರಸಾದ್ ಒಬ್ಬರಿಗೆ ಒಂದು ಅವಕಾಶ ಕಲ್ಪಿಸಿದರೆ ಅದು ತಪ್ಪಾಗ್ತಿರಲಿಲ್ಲ. ಅವಕಾಶ ತಪ್ಪಿದ ಮೇಲೂ ಹರಿಪ್ರಸಾದ್ ಸುಮ್ಮನೆ ಇರಬೇಕಿತ್ತು. ಯಾಕೆಂದರೆ ಕಾಂಗ್ರೆಸ್ ನಾಯಕರೆಲ್ಲ ತಿಳಿದುಕೊಳ್ಳಬೇಕಾದ್ದು, ಜನ ಬಿ ಜೆ ಪಿಯಿಂದ ಬೇಸತ್ತು ದುಃಖಪಟ್ಟು ಕೋಮು ರಾಜಕಾರಣ, ಸೊಸೈಟಿ, ಸಮಾಜದ ಒಳಗಡೆ ಬೆಂಕಿ ಹಚ್ಚುವ ವಾತಾವರಣದಿಂದ ಹೊರಗೆ ಬರಬೇಕು ಅಂತ ನಿಮ್ಮನ್ನು ಅಧಿಕಾರಕ್ಕೆ ಏರಿಸಿದ್ದಾರೆ. ಈ ಕ್ರೆಡಿಟ್ ಏನಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕ್ರೆಡಿಟ್ ಕರ್ನಾಟಕದ ಜನಸಾಮಾನ್ಯರಿಗೆ, ಮತದಾರರಿಗೆ ಹೋಗಬೇಕು, ಯಾವೊಬ್ಬ ನಾಯಕನಿಗೂ ಅಲ್ಲ. ಸೊ ಇಂಥ ಸಿಚುವೇಷನ್ನಲ್ಲಿ ಜನರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ದ್ರೋಹ ಎಸಗುವ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿಕೊಡುವುದು. ಇವರ ಈ ಜಗಳ ಎಂಥ ವಾತಾವರಣವನ್ನು ಸೃಷ್ಟಿಸುತ್ತೆ ಅನ್ನುವ ಅರಿವಿರಬೇಕು. ಸಾಮಾನ್ಯ ಜನ ಯೂಶ್ವಲಿ ಮಾಧ್ಯಮ ಇಂಥ ಜಗಳಗಳನ್ನು ಹೈಲೈಟ್ ಮಾಡ್ತಾ ಇರ್ತಾರೆ. ಸೊ ಬಹುಮಟ್ಟಿಗೆ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅಂತೀವಿ. ಕಾದು ಪ್ರತಿಪಕ್ಷ ಅನ್ನೋದಕ್ಕಿಂತ ಕಾಂಗ್ರೆಸ್ ವಿರೋಧಿಯಾಗಿ ಅವ್ರು ಕೆಲಸ ಮಾಡೋದು. ಸೊ ಇದಕ್ಕೆ ಪ್ರಚಾರ ಸಿಗುವ ಮೂಲಕ ಸಾಮಾನ್ಯ ಮತದಾರ ಇರ್ತಾನಲ್ಲ, ಅವನು ಫ್ರಸ್ಟ್ರೇಟ್ ಆಗಬಾರ್ದು. ಸೊ ಈ ಕಾಂಗ್ರೆಸ್ಸು ಇಷ್ಟೇ ಕಂಡ್ರೆ ಇವರಿಗೆ ವೋಟ್ ಹಾಕಬಾರ್ದು ಅಂತ ಅನ್ನಿಸ್ಬಾರ್ದು. ಆ ಕಾರಣಕ್ಕೆ ನನಗಿದು ಆತ್ಮಹತ್ಯಾತ್ಮಕವಾದ ನಡವಳಿಕೆ ಅಂತ ಅನಿಸುತ್ತೆ. ಕಾಂಗ್ರೆಸ್ ನಾಯಕರು ತಕ್ಷಣ ಎಚ್ಚರ ಕೊಡದಿದ್ದರೆ ಅವರು ಮುಳುಗೋದು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುಳುಗಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.